Hello everyone, welcome to Wisdom Commerce Academy. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಪ್ರಾಡಕ್ಟ್ ಮೆಥಡ್ ಸಮ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಪ್ರಾಡಕ್ಟ್ ಮೆಥಡ್ ಸಮ್ಸ್ ಅಲ್ಲಿ ಇವತ್ತು ನಾನು ಸೆಕೆಂಡ್ ಸಮ್ ಅನ್ನು ತಗೊಂಡು ಬಂದಿದ್ದೀನಿ. ಈ ಸಮ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವಂಥ ವಿಡಿಯೋಸ್ಗಳು ನಿಮಗೆ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಸೊ ಇದು ಸೆಕೆಂಡ್ PUC ಕ್ರಾಶ್ ಕೋರ್ಸ್ ಮಾಡ್ಯೂಲ್ 1 ಪ್ರಾಡಕ್ಟ್ ಮೆಥಡ್ ಎರಡನೇ ಸಮ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಕ್ರಾಶ್ ಕೋರ್ಸನ್ನು ಮಾಡ್ತಾ ಇದ್ದೀನಿ. ಕ್ರಾಶ್ ಕೋರ್ಸ್ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಈ ಕ್ರಾಶ್ ಕೋರ್ಸಲ್ಲಿ ನಾನು ಹೇಳಿದಂಥ ಟಾಪಿಕ್ಸ್ ಎಲ್ಲನೂ ಕೂಡ ಮೋಸ್ಟ್ಲಿ 2-3 ಡೇಸಲ್ಲಿ ಎಲ್ಲ ಕವರ್ ಆಗುತ್ತೆ ವಿತ್ ಫಾರ್ಮ್ಯಾಟ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಸೊ ಸ್ಟೇ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಸೆಕೆಂಡ್ ಸಮ್ ಅನ್ನು ಮಾಡೋಣ. ಈ ಕ್ವೆಶ್ಚನ್ ಅಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. Sahana and Sanya are the partners. Sanya's drawing for the year 2016 and 17 are given as under. So ಇಲ್ಲಿ ಅಮೌಂಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ. 4,000 on 1st June, 6,000 on 30th September, 2,000 on 30th November, 3,000 on 1st January 2017. ನಾವು ಪ್ರೀವಿಯಸ್ ಸಮ್ಮಲ್ಲಿ ಆಗಸ್ಟ್ ಇಂದ ತಗೊಂಡಿದ್ವಿ, ಅಂದ್ರೆ ಆಗಸ್ಟ್ ಇಂದ ಇತ್ತು ಸಮ್ಮ. ನಮಗೆ ಇವಾಗ ಜೂನ್ ನಿಂದ ಇದೆ. ಸೊ ಒಂದು ರಫ್ ವರ್ಕ್ ಅಂತ ಹೇಳಿದ್ರೆ ನೀವೇನ್ ಮಾಡ್ಕೋಬೇಕು ಅನ್ನೋದ್ರ ಒಂದು ಐಡಿಯಾ ಇದೆ. ರಫ್ ವರ್ಕ್ ಅಲ್ಲಿ ಮಂತ್ ಲೆಟರ್ಸ್ ನ ಬರ್ಕೊಳ್ಳಿ. ಫಿನಾನ್ಷಿಯಲ್ ಇಯರ್ ಅಂದ್ರೆ ಈ ಕ್ವಶನ್ ನೋಡಿದ್ರೆ ನಿಮ್ಗೆ ಫಿನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಫಾರ್ಮೆಟ್ ಅನ್ನ ಬರ್ಕೊಂಡಿದ್ದೀನಿ. ಕನ್ಫ್ಯೂಸ್ ಆಗೋರು, ಪ್ರಾಡಕ್ಟ್ ಹೇಗೆ ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಆಗೋರು ಈ ರೀತಿ ಬರ್ಕೊಳ್ಳಿ. ಡೇಟ್, ಅಮೌಂಟ್. ಈಗ ಔಟ್ಸ್ಟ್ಯಾಂಡಿಂಗ್ ಮಂತ್ ಅನ್ನ ಕಂಡುಹಿಡಿಬೇಕು. ಇವಾಗ ಡ್ರಾಯಿಂಗ್ಸ್ 1st of June ಕೊಟ್ಟಿದ್ದಾರೆ. ಸೊ 1st of June ಅಂತ ಅಂದಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. 1, 2, 3, 4, 5, 6, 7, 8, 9, 10 months. ಸೊ ಇದಕ್ಕೆ ಔಟ್ಸ್ಟ್ಯಾಂಡಿಂಗ್ ಮಂತ್ 10 ಬರುತ್ತೆ. ನೆಕ್ಸ್ಟ್ 30th ಸೆಪ್ಟೆಂಬರ್ ಇಂದ ಡ್ರಾ ಮಾಡಿರೋದು. 30th ಅಥವಾ 31st ಮಂತ್ ಎಂಡ್ ಡೇಟ್ ಅಂತ ಹೇಳಿದ್ರೆ 30 ಬರ್ಬೋದು, 31st ಬರ್ಬೋದಲ್ವಾ. ಸೊ ಆ ಡೇಟ್ ಕೊಟ್ಟಾಗ ಮಂತ್ ಏನ್ ಕೊಟ್ಟಿರ್ತಾರೋ ಅದನ್ನ ಕನ್ಸಿಡರ್ ಮಾಡಬಾರ್ದು. ಸೆಪ್ಟೆಂಬರ್ನ ಕನ್ಸಿಡರ್ ಮಾಡಬಾರ್ದು ಅಂದ್ರೆ ನೆಕ್ಸ್ಟ್ ಮಂತ್ ಏನ್ ಬರತ್ತಾ, ಅಕ್ಟೋಬರ್ ಬರುತ್ತೆ. ಅಕ್ಟೋಬರ್ ಟು ಇಯರ್ ಎಂಡ್ ಡೇಟ್. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ವರೆಗೂ ಬರುತ್ತೆ. 1, 2, 3, 4, 5, 6 ತಿಂಗಳು. ನೀವು ಗಮನಿಸಬಹುದು ಲಾಸ್ಟ್ ಸಮ್ ಅಲ್ಲಿ ನಮ್ಗೆ ಮಂತ್ ಇಯರ್ ಎಂಡ್ ಡೇಟ್ ಕೊಟ್ಟಿದ್ರು. ಇಯರ್ ಎಂಡ್ ಡೇಟ್ ಅಂತಂದ್ರೆ 31st March 2016 ಅಂತ ಕೊಟ್ಟಿದ್ರು. ಬಟ್ ಇಲ್ಲಿ
ಡ್ರಾಯಿಂಗ್ ಡೇಟ್ ಲಾಸ್ಟ್ ಡೇಟ್ ಇಲ್ಲ, ಆದರೆ ಇಯರ್ ಎಂಡ್ ಡೇಟ್ ಇದೆ. ಇಯರ್ ಎಂಡ್ ಡೇಟ್ ಅಂದ್ರೆ ಫಿನಾನ್ಷಿಯಲ್ ಇಯರ್ ನಿಮಗೆ ಗೊತ್ತಿರಬೇಕು, ಇಯರ್ ಎಂಡ್ ಇದು ಡೇಟ್ ಬರುತ್ತೆ. ಸೊ ಈ ಡೇಟ್ ವರ್ಗೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಪ್ರತಿ ಒಂದು ಅಮೌಂಟ್ಗೂ ಕೂಡ. ಸೊ ಇಲ್ಲಿ 30th ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ಇಂದ ತಗೊಂಡ್ರೆ ಮಾರ್ಚ್ ವರ್ಗೂ 6 ತಿಂಗಳಾಗತ್ತೆ. ನವೆಂಬರ್ ಇಂದ ತಗೊಂಡಾಗ ನವೆಂಬರ್ ಬಿಟ್ಟು ಡಿಸೆಂಬರ್ ತಗೋಬೇಕು. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ಮಂತ್ಸ್. ಲಾಸ್ಟ್ ಸಮ್ ಅಲ್ಲಿ 31st ಮಾರ್ಚ್ 2016ಗೆ ಡ್ರಾಯಿಂಗ್ಸ್ ಅಮೌಂಟ್ ಇದ್ದಿದ್ರಿಂದ ಅದು 0 ಅಂತ ಬಂತು. ಯಾಕಂದ್ರೆ ಲಾಸ್ಟ್ ಡೇಟ್ ಫಿನಾನ್ಷಿಯಲ್ ಇಯರ್ ಅಲ್ಲಿ ಡ್ರಾ ಮಾಡಿದ್ರೆ ಅದನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಅದು 0 ಬಂತು. ಈಗ ಜನವರಿ ಕೊಟ್ಟಿದ್ದಾರೆ. ಇಯರ್ ಎಂಡ್ ಡೇಟ್ 31st ಮಾರ್ಚ್ 2017 ಇದೆ. ಸೊ ಜನವರಿಯಿಂದ ಮಾರ್ಚ್ ವರೆಗೂ ಎಷ್ಟು ತಿಂಗಳಾಯ್ತು? ಇಟ್ ಇಸ್ 3 ಮಂತ್ಸ್. ಇವಾಗ ಪ್ರಾಡಕ್ಟ್ ಅನ್ನ ಕಂಡುಹಿಡಿಯೋಣ. ಸೊ ಪ್ರಾಡಕ್ಟ್ ಅಂತ ಹೇಳಿದ್ರೆ ಕಾಂಬಿನೇಷನ್ ಆಫ್ ಕಾಲಮ್ 2 and ಕಾಲಮ್ 3. ದಟ್ ಮೀನ್ಸ್ ಅಮೌಂಟ್ ಅಂಡ್ outstanding months. 10 4s are 40. So 40,000. 6 6s are 36. ಅಂದ್ರೆ 36,000. 4 2s are 8. 8,000. 3 3s are 9. 9,000. Calculate interest on drawings of Sahana at 8% per annum. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಗಮನದಲ್ಲಿಟ್ಟು ಓದ್ಕೋಬೇಕು ಸ್ಟೂಡೆಂಟ್ಸ್ ಎಲ್ಲರೂ. ಸೊ ಇವಾಗ ಫಾರ್ಮುಲಾ ಅಪ್ಲೈ ಮಾಡೋಣ. ಫಸ್ಟ್ ವಿಲ್ ಫೈಂಡ್ ಔಟ್ ದ ಸಮ್ ಆಫ್ ದ ಪ್ರಾಡಕ್ಟ್. 40,000 plus 36,000 plus 8,000 plus 9,000, it comes 93,000. 93,000 into 8 divided by 100. percent ಅಂತ ಹೇಳಿದ್ರೆ divided by 100 into 1 divided by 12. So 93,000 into 8% into 1 divided by 12 ಅಂತ ಹೇಳಿದ್ರೆ we get the interest amount of 620. ಪ್ರಾಡಕ್ಟ್ ಮತ್ತೆ ಸಮ್ಸ್ ಮಾಡೋದು ಇದಿಷ್ಟೇ. So we'll do the quick recap on the second sum of the product method. Sahana and Sanya are the partners. Sahana's drawing for the year 2016 and 17 are given as under rupees 4,000, 6,000, 2,000 and 3,000 and the following dates of the month is given. Calculate interest on Sahana's drawing at 8% per annum for the year ending on 31st March 2017 under product method. Under product method. Rough work. Take the months and financial year. Format of the answer. Interest on drawing of Sahana. You have to mention this. It is very important. Dates, amount, outstanding month and product. From June 1st to March. How many months it is? 1 2 3 4 5 6 7 8 9 10. 10 months. September 30th is the given date of drawing. We should not consider September month. Take it from October, November, December, January, February, March. 6 months. November, last date of November, the drawing is made. So we'll consider from December, January, February, March. 4 months. And the next date is on Jan of next year, 2017. Where the financial year ends by
31st March. So from Jan to March it is 3 months. 3. Product is equal to column 2 into column 3. So 4,000 into 10, 40,000, 6,000 into 6, 36,000, 2,000 into 4, 8,000, 3,000 into 3, 9,000. Sum of all the products stands for 93,000. So we'll apply the formula. Formula is equal to interest is equal to total product into rate into 1 divided by 12. So we got the total product amount. Rate is given in the question, 8%, and the standard formula is applied, and hence we got the answer 620. Hope you all understood the sum, and this is where we do the product method sum. All the rest of the sums also will be same method. The only thing is you need to check on the dates very carefully. So in this question also I'll explain you once again that if it is drawn on 1st of any month, consider that month. If it is drawn on last date of any month, don't consider that month. Take from the next month till the year end date. So whenever you are calculating the outstanding month, you have to take year end date. If it is on June, June to March. September means October to March. November means December to March. January means Jan to March. You have to consider it and find out the outstanding month. Most of the students will go wrong in counting outstanding month because of the date. So it is clearly said in both of the videos that how to take the month. So hope you all understood. This video is helpful for you all, and in my next upcoming video I'll be coming up with the next concept called as profit and loss appropriation account, which is also for 6 marks. And ಯಾರೆಲ್ಲರಿಗೆ ಈ ಸಮ್ ಅರ್ಥ ಆಗಿದೆಯೋ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ನಿಮ್ಮ ಬೇರೆ ಸೋರ್ಸ್ ಆಫ್ ಮೆಟೀರಿಯಲ್ ಅಲ್ಲಿ ಈ ಟೈಪ್ದು ಕ್ವೆಶ್ಚನ್ ಅನ್ನ ತಗೊಂಡು ಮಾಡಿ. ಸಪೋಸ್ ಏನಾದರೂ ನಿಮ್ಮ ಹತ್ರ ಇಲ್ಲ, ಜಾಸ್ತಿ ಕ್ವೆಶನ್ಸ್ ಇಲ್ಲ, ಮೆಟೀರಿಯಲ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕ್ಲಾಸ್ ವರ್ಕ್ ಅಲ್ಲೇನೆ ಎಷ್ಟು ಸಮ್ಸ್ ಬರ್ಸಿದ್ರೆ, ಇಲ್ಲ ನಿಮ್ಮ ಹತ್ರ ಒಂದು ಟೆಕ್ಸ್ಟ್ ಬುಕ್ ಇದ್ರೆ ಅದರಲ್ಲಿರೋ ಸಮ್ಸೆ ತಗೊಳ್ಳಿ, ಬಟ್ ಅಮೌಂಟ್ ಅನ್ನ ಚೇಂಜ್ ಮಾಡಿಕೊಂಡು ಬರಿಬಹುದು. ಯು ಕ್ಯಾನ್ ಟೇಕ್ ಎನಿ ಅಮೌಂಟ್ ಅಂಡ್ ಯು ಕ್ಯಾನ್ ಚೇಂಜ್ ದ ಪರ್ಸೆಂಟೇಜಸ್ ಆಲ್ಸೋ. ಪರ್ಸೆಂಟೇಜಸ್ನ ನೀವು ಎಷ್ಟರ ಮಟ್ಟಕ್ಕೆ ಯಾವ್ಯಾವ ಪರ್ಸೆಂಟೇಜ್ನ ನೀವು ಎಕ್ಸಾಂಪಲ್ ಆಗಿ ತಗೋಬಹುದು ಅಂತ ಹೇಳಿದ್ರೆ, ಯು ಕ್ಯಾನ್ ಟೇಕ್ 6%, 8%, 12%, 10%. ಇದು 4% ಅಲ್ಲೂ ನೀವು ಎಕ್ಸಾಂಪಲ್ ಆಗಿ ತಗೊಂಡು ಸಮ್ಸ್ನ ಮಾಡಬಹುದು. ವಿತ್ ರಿಪೀಟೆಡ್ ಆದ್ರೂ ಪರವಾಗಿಲ್ಲ, ಚೇಂಜ್ ದ ನೇಮ್ and change the amount. So by this you can practice on your own, and there we complete module 1 product method. ನಾನು ಯಾಕೆ ಇದನ್ನ ಮಾಡ್ಯೂಲ್ 1 ಅಂತ ಕರಿತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ರಾಶ್ ಕೋರ್ಸ್ ಅಲ್ಲಿ ಕಡಿಮೆ ಕಾನ್ಸೆಪ್ಟ್ ಇರೋದ್ರಿಂದ ಒಂದೊಂದು ಕಾನ್ಸೆಪ್ಟ್ ಅನ್ನ ನಾನು ಮಾಡ್ಯೂಲ್ಸ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಪ್ರಾಡಕ್ಟ್ ಮೆಥಡ್ ಬಂದು ನನಗೆ ಮಾಡ್ಯೂಲ್ 1. ಸೊ ಆ ಮಾಡ್ಯೂಲ್ 1 ಅನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ವಿತ್ ಓನ್ಲಿ 2 ಸಮ್ಸ್ ಅಂತ ನೀವು ಅನ್ಕೋಬಹುದು. ಇದರಲ್ಲಿ ಹೆಚ್ಚು ಜಾಸ್ತಿ ಏನೂ ಇಲ್ಲ ಕಲಿಯುವಂಥದ್ದು. ನಾವು ಬರೀ ಕಾಲಮ್ 3, ಕಾಲಮ್ 4 ಮತ್ತೆ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗತ್ತೆ ಅಷ್ಟೇನೆ. ಸೊ ಅದನ್ನ ನಾನು ಈ 2 ಸಮ್ ಮಾಡುವಾಗಲೇನೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಲೆಟ್ ಅಸ್ ನಾಟ್ ವೇಸ್ಟ್ ಅವರ್ ಟೈಮ್ ಆನ್ ದಿಸ್. ಮುಂದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆ ಸಮ್ಮನ್ನ ಹೇಗೆ ಮಾಡೋದು, ಅದ್ರ ಫಾರ್ಮ್ಯಾಟ್ ಏನಿದೆ, ಅದ್ ಫಾರ್ಮ್ಯಾಟ್ನ ನಿಮಗೆ ಅರ್ಥ ಮಾಡಿಸಿ ಒಂದು ಸಮ್ಮನ್ನ ಮಾಡಿ ತೋರಿಸ್ತೀನಿ. ಅದಾದ್ಮೇಲೆ ಅದ್ರ ಮೇಲೆ ಒಂದು 2-3 ಸಮ್ಸ್ ಬೇರೆ ಬೇರೆ ಟೈಪ್ ಅಲ್ಲಿ ಇರುವಂತ ಸಮ್ಸ್ ಅನ್ನ ನಾನು ಮಾಡಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಸ್ ಬಗ್ಗೆನೂ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ. Hope you all understood today's problem. See you in the next class. Thank you.